ನಮ್ಮಲ್ಲಿ ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ಬಡತನದಲ್ಲಿ ಬಂದಂಥ ಕುಟುಂಬಗಳಂತೂ ಸಹಜದ ಕೂಲಿಕಾರ ಮನೆತನದಲ್ಲಿ ನಾವು ಹೇಳ್ರಿ ಇಲ್ಲ ಜಲ್ದಿ ಮಾಡಿಕೊಟ್ಟಿವಿ ಅಂದ್ರೆ ಅವ್ರು ಬಾಳೆದಾಗ ಹತ್ತಾರೆ, ಅವ್ರ ಗಂಡು ಹೆಣ್ಣು ಆದವು ಅಂದ್ರೆ ನಿಗ್ರಿ ಇಲ್ರಿ, ಅವ್ರು ಆರಾಮಿರ್ತಾರೆ. ಇದು ಮೊದಲನೇ ಕಾರಣ. ಮತ್ತು ಇನ್ನು ಎರಡನೇ ಕಾರಣಗಳು ಗೊತ್ತದ ನಿಮ್ಗೆ, ಸಂಬಂಧಿಕರೊಳಗೆ ಮಾವಾಗ ಅವಾಗ ಮತ್ತು ಅವಾಗೂ ಏನಪ್ಪ ಅಂತ ಬದುಕು ಮಾಡೋ ಸಲುವಾಗಿ ಜಲ್ದಿನ ಮದುವೆ ಮಾಡಿಬಿಡೋದು. ಮತ್ತು ನಾಳೆ ಕೆಟ್ಟಗಿಟ್ರೆ ಮತ್ತು ಎಲ್ಲ ನಮ್ಮಲ್ಲಿ ಭಾಳಷ್ಟು ಜನ ಇವನ್ ಎಜುಕೇಟೆಡ್ ಅಂತ ತಾವೇನು ಕರ್ಕೊಳ್ತೀವಿ ಅವರಲ್ಲೂ ಸಹ ಭಾಳ ಮನೇಲಿ ಇಟ್ಕೊಂಡ್ರೆ ಹೆಣ್ಮಕ್ಳು ಕಾಲು ಜಾರ್ತಾರ, ಹೆಜ್ಜೆ ತಪ್ತಾರ. ಇವತ್ತು ಮೊಬೈಲ್ ಕಾರಣಕ್ಕಾಗಿ ಅದು ನಮ್ಮ ಒಂದು ಟಿ ವಿ ಕಾರಣಕ್ಕಾಗಿ ಒಂದು ಕಾಲ ಸಿನಿಮಾ ನಾಟಕಕ್ಕಾಗಿ ಹಾಳಾಗ್ತಾರೆ ಅಂತಿದ್ವಿ. ಇವತ್ತು ಮೊಬೈಲ್ ಇರ್ತದೆ, ಮೊಬೈಲ್ಗೆ ಹಾಳಾಗ್ತಾರೆ. ಭಾಳಷ್ಟು ಜನರಲ್ಲಿ ಬಡ ಮಕ್ಕಳಲ್ಲಿ ಮೊಬೈಲ್ ಇಲ್ಲ ಆಮದು ಬೇರೆ ಆದರೂ ಹಾಳಾಗ್ತಾರಪ್ಪ ವಯಸ್ಸು ಬಿಟ್ಟು ಅಂತಂದ್ರೆ. ಮತ್ತು ಕಲ್ಸೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ದುಡ್ಡು ಇರೋದಿಲ್ಲ. ಮನಿ ನಡದ ಗ್ಯಾರಂಟಿಂದ ಏನಾಗೋದ್ರಿ ಭಾಳ ಅಂದ್ರೆ ಈಗ ಕೊಡು 2000ದಿಂದ ಫ್ರೀ ಅಡ್ಡಾಡೋದ್ರಿಂದ ಏನು ಎಷ್ಟು ಉತ್ಪನ್ನ ಆಗ್ತದೆ, ಇಡೀ ಒಂದು ಕುಟುಂಬ ಬದುಕು ಆಗ್ತದನ. ಅದು ಭಾಳ ದುಡಿಲೇಬೇಕು ಪ್ರತಿಯೊಬ್ಬ. ಅವ್ರ ಮಕ್ಕಳ ಮದುವೆ ಮಾಡಬೇಕು, ತಮ್ಮ ಆರೋಗ್ಯ ನೋಡಬೇಕು. ಒಮ್ಮೆ ಆರೋಗ್ಯ ತಪ್ಪಿತಂದ್ರೆ ಇವತ್ತು ಒಮ್ಮೆ ದವಾಖಾನೆಗೆ ಹೋದ್ರಪ್ಪ ಅಂದ್ರೆ ಒಂದಿಷ್ಟು ಕಡಿಮೆ ಅಂದ್ರೆ ನಿಮ್ಮ 15-20 ಸಾವಿರ 50 ಸಾವಿರ ಲಕ್ಷ. ಇವತ್ತು ಸಹಜವಾಗಿ ಒಬ್ಬ ಹೆಣ್ಮಗಳು ಹಡಿದಕ್ಕೆ ಇದು 20-30 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಇನ್ನು ಸೀಸನ್ ಮೇಲೆ ಮುಗಿದೋಯ್ತು 50-60 ಸಾವಿರ, ಇನ್ನು ಲಕ್ಷಣ ಆಗ್ತದೆ. ನಾ ಯಾಕೆ ಮಾತಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆಲ್ಲ ಇವೆಲ್ಲ ಕಾರಣಗಳು ಆರ್ಥಿಕ ಮಗ್ಗಗಳ ಕಾರಣ, ಬಡತನ ಕಾರಣ, ಆಮೇಲೆ ಅಜ್ಞಾನ ಕಾರಣ, ಶಿಕ್ಷಣ ಇಲ್ಲದಂಥದ್ದು ಕಾರಣ. ಹೀಗಾಗಿ ಬಾಲ್ಯ ವಿವಾಹಗಳು ನಡೀತಾ ಇರ್ತವೆ.